ಒಂದಿನ ಅಲ್ಲ, 2 ದಿನ ಅಲ್ಲ, 1 ವಾರದಿಂದಲೂ ಆ ಮನೆ ಮೇಲೆ ಕಲ್ಲು ತೂರಾಟ ಆಗ್ತಿತ್ತು. ಇದರಿಂದ ಕೆರಳಿದ ಮನೆ ಮಾಲೀಕರು ನಿನ್ನೆ ಇಬ್ಬರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಹೀಗೆ ಇಬ್ಬರನ್ನ ಪೊಲೀಸರಿಗೆ ಒಪ್ಪಿಸೋ ವೇಳೆ ಆಗಿರೋ ಹೈ ಡ್ರಾಮಾ ಕೋಮು ಬೆಂಕಿ ಹಚ್ಚಿದೆ. ಮಲೆನಾಡು ಚಿಕ್ಕಮಗಳೂರು ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ನಡುರಾತ್ರಿ ಪೊಲೀಸ್ ಠಾಣೆ ಮುಂದೆಯೇ ಜಟಾಪಟಿ, ಖಾಕಿ ಜೊತೆಯಲ್ಲೇ ವಾಗ್ವಾದ. ಕಿಡಿಗೇಡಿಗಳನ್ನ ಬಂಧಿಸಬೇಕು ಅಂತ ಒಂದು ಕೋಮಿನವರು ಹೇಳ್ತಿದ್ರೆ, ಹಲ್ಲೆ ಮಾಡಿದವರನ್ನ ಅರೆಸ್ಟ್ ಮಾಡಬೇಕು ಅಂತ ಮತ್ತೊಂದು ಕೋಮಿನವರು ಪಟ್ಟು ಹಿಡಿದಿದ್ದಾರೆ. ಕಾಫಿನಾಡಲ್ಲಿ ಕಲ್ಲು ತೂರಾಟದಿಂದ ಶುರುವಾಗಿರೋ ಗಲಾಟೆ ಕೋಮುದ್ವೇಷಕ್ಕೆ ತಿರುಗಿದೆ. ಮನೆ ಮೇಲೆ ಕಲ್ಲು ತೂರಾಟ ಆರೋಪ, ಇಬ್ಬರಿಗೆ ಥಳಿತ. ಅಪ್ರಾಪ್ತರ ಮೇಲೆ ಹಲ್ಲೆ ಅಂತ ಮುಸ್ಲಿಮರ ಆಕ್ರೋಶ. ಕೇಸ್ ದಾಖಲಿಸಿದ್ದಕ್ಕೆ ಕೆರಳಿ ನಿಂತ ಕೇಸರಿ ಪಡೆ. ಕಾಫಿನಾಡು ಚಿಕ್ಕಮಗಳೂರು ಹೇಳಿ ಕೇಳಿ ಕೋಮು ಸೂಕ್ಷ್ಮ ಜಿಲ್ಲೆ. ಇಲ್ಲಿ ಸಣ್ಣ ಗಲಾಟೆಗಳು ದೊಡ್ಡ ತಿರುವು ಪಡಿತವೆ. ನಿನ್ನೆ ಕೂಡ ಅಂಥದ್ದೇ ಗಲಾಟೆಯಾಗಿದೆ. ಚಿಕ್ಕಮಗಳೂರಿನ ವಿಜಯಪುರ ಬಡಾವಣೆ ಮನೆ ಮೇಲೆ ಕಲ್ಲು ತೂರಾಟದ ಆರೋಪ ಕೇಳಿಬಂದಿದೆ. ಇಲ್ಲಿಯ ತಿಲಕ್ ಪಾರ್ಕ್ ಬಳಿ ಸುಧಾ ಅನ್ನೋರ ಮನೆ ಇದ್ದು, ನಿತ್ಯವೂ ಇವರ ಮನೆ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸ್ತಿದ್ದಾರಂತೆ. ನಿನ್ನೆ ಕೂಡ 6 ಯುವಕರು ಸುಧಾ ಅವರ ಮನೆ ಮೇಲೆ ಕಲ್ಲು ತೂರಾಟ ಮಾಡಿರೋ ಆರೋಪ ಕೇಳಿಬಂದಿದೆ. ಹೀಗೆ ಕಲ್ಲು ತೂರಾಟ ಮಾಡಿ ಎಸ್ಕೇಪ್ ಆಗ್ತಿದ್ದ 6 ಯುವಕರ ಪೈಕಿ ಸ್ಥಳೀಯರು ಇಬ್ಬರನ್ನ ಹಿಡಿದು ಪೊಲೀಸರಿಗೊಪ್ಪಿಸಿದ್ದಾರೆ. ನಮ್ಮನೇನೆ ಟಾರ್ಗೆಟ್ ಮಾಡ್ತಿರೋದು ಯಾಕೆ, ಪೊಲೀಸರು ಯಾಕೆ ಕ್ರಮ ಕೈಗೊಳ್ತಿಲ್ಲ ಅಂತ ಸುಧಾ ಅವರ ಪುತ್ರಿ ಗಾನವಿ ಆಕ್ರೋಶ ಹೊರಹಾಕಿದ್ದಾರೆ. ಬಸವನಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಅವ್ರು ಯಾಕೆ ನಮ್ಮನ್ನೇ ಟಾರ್ಗೆಟ್ ಮಾಡಿದ್ದಾರೆ, ಯಾಕೆ ಇದೇ ಮನೆಗೆ ಬರ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕು. ಅವರಿಬ್ಬರು ಇದ್ರೇನೆ ನಾನು ಸ್ಟೇಷನ್ಗೆ ಹೋಗ್ತೀನಿ, ಇಲ್ಲಾಂದ್ರೆ ನಾನು ಯಾವುದೇ ಕಾರಣಕ್ಕೂ ಎಲ್ಲೇ ಬಂದು ಸಾಕ್ಷಿ ಹೇಳಲ್ಲ. ಅವರಿಬ್ಬರು ಇರಬೇಕು, ಮತ್ತು ಅವ್ರ ಹಿಂದೆ ಯಾರ್ಯಾರಿದ್ದಾರೆ, ಯಾಕೆ ಇದೇ ಮನೆ ಟಾರ್ಗೆಟ್ ಇಟ್ಟಿದ್ದಾರೆ ಅಂತ ಗೊತ್ತಾಗಬೇಕು. ಗೊತ್ತಾದಾಗ ನಾನು ಬಂದು ಸಾಕ್ಷಿ ಹೇಳ್ತೀನಿ. ವಿಷಯ ಏನು ಅಂದ್ರೆ, ಆರೋಪಿಗಳನ್ನ ಹಿಡಿಯೋ ವೇಳೆ ಬಜರಂಗ ದಳದ ಶ್ಯಾಮ್ ಗೌಡ, ಬಿಜೆಪಿ ಮುಖಂಡ ಸಂತೋಷ್ ಮುಸ್ಲಿಂ ಅಪ್ರಾಪ್ತರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಷ್ಟೇ ಅಲ್ಲ, ರಾತ್ರೋರಾತ್ರಿ ಬಸವನಹಳ್ಳಿ ಠಾಣೆ ಮುಂದೆ ಜಮಾಯಿಸಿದ 100 ಮುಸ್ಲಿಂ ಯುವಕರು ಹಲ್ಲೆ ಮಾಡಿದವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದರು. ಹಲ್ಲೆಗೊಳಗಾದ ಅಪ್ರಾಪ್ತನ ತಾಯಿ ಕೂಡ ನಮ್ಮ ಪುತ್ರನ ಮೇಲೆ ಹಲ್ಲೆ ಮಾಡಿದ್ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಪಾನಿಪುರಿ ತಿಂದು ಸೀದಾ ಮನೆಗೆ ಬರಬೇಕಾದ್ರೆ ಇವ್ರಿಗೆ ಹಿಡ್ಕೊಂಡು ಹೊಡೆದಿದ್ದಾರೆ, ಕಾಲಿಗೆ ರಾಡಲ್ಲಿ ಹೊಡೆದಿದ್ದಾರೆ, ಮತ್ತು ಚಾಕು ತೋರಿಸಿದ್ದಾರೆ, ಮತ್ತು ಬ್ಯಾಟಲ್ಲಿ ಎಲ್ಲ ಹೊಡೆದು ಕೈಕಾಲೆಲ್ಲ ಮುರಿದು ಹಾಕಿದ್ದಾರೆ. ನಾನು ಕೇಳೋದು ಏನಂತ ಹೇಳಿದರೆ, ಇವ್ರು ಹೊಡೆಯೋಕ್ಕೆ ನಮ್ಮ ಮಕ್ಕಳಿಗೆ ಈಗ ಅವ್ರು ಏನಾದರೂ ತಪ್ಪು ಮಾಡಿದರೆ ಪೊಲೀಸ್ ಇದ್ದಾರೆ. ಠಾಣೆ ಮುಂದೆ ಜಮಾಯಿಸಿದ ಮುಸ್ಲಿಂ ಸಮುದಾಯದವರು ಹಲ್ಲೆ ಮಾಡಿದವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ರೆ, ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ಠಾಣೆ ಬಳಿ ಜಮಾಯಿಸಿದ್ರು. ಕಲ್ಲು ತೂರಾಟ ಮಾಡಿದವರನ್ನ ಹಿಡಿದುಕೊಟ್ಟಿದ್ದೇ ತಪ್ಪ ಅಂತ ಕಿಡಿಕಾರಿದ್ರು. ಪರಿಸ್ಥಿತಿ ಕೈ ಮೀರೋ ಮುನ್ನವೇ ಪೊಲೀಸರು 2 ಕೋಮಿನವರನ್ನು ಚದುರಿಸಿದ್ರು. 2 ಕಡೆಯವರ ಮೇಲೂ ಪೊಲೀಸರು FIR ದಾಖಲಿಸಿದ್ದಾರೆ. ಅದರಲ್ಲೂ ಆರೋಪಿಗಳನ್ನ ಹಿಡಿದುಕೊಟ್ಟವರ ಮೇಲೇನೆ ಕೇಸ್ ದಾಖಲಿಸಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ನ್ಯಾಯನೇ ಇಲ್ಲ ಅನ್ಸುತ್ತೆ ನಮಗಂತೂ. ಆಮೇಲೆ ಅವರು ದಲಿತರು SC ಕ್ಯಾಂಡಿಡೇಟ್ ಬರ್ತಾರೆ, ಅಟ್ರಾಸಿಟಿ ಕೇಸ್ ಹಾಕ್ಬೇಕು. ಸುಮ್ಮನಾದ್ರು ಹೇಳ್ದಲ್ಲೇ ಇದ್ದವ್ರಿಗೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಈಗ ನಾವು ಹಾಕಿ ಅಂತ ಹೇಳಿದ್ರು ಆಗ್ತಾ ಇಲ್ಲ. ಇವರು ನಾಟಕ ಮಾಡ್ಕೊಂಡು ಅಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋದವ್ರಿಗೆ ಆಯ್ತು ಹೊಡೆದಿರೋದಕ್ಕೆ ಏನಾರ ಒಂದು ಪ್ರೂಫ್ ತೋರಿಸ್ತು ನೋಡೋಣ. ಹಲ್ಲೆಗೊಳಗಾಗಿರೋ ಇಬ್ರು ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವರು, ಕಲ್ಲು ತೂರಾಟದ ಬಗ್ಗೆ ದೂರು ಕೊಟ್ಟವರು ದಲಿತ ಸಮುದಾಯದವರಾಗಿದ್ದು, ಆ ಪ್ರಕಾರವೇ ಪೊಲೀಸ್ ಕೇಸ್ ದಾಖಲಿಸ್ತಾರೆ ಅಂದ್ರು. ಈಗಾಗಲೇ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಅದು ಆ ಹೆಣ್ಣು ಮಗಳು ಶೆಡ್ಯೂಲ್ ಕಾಸ್ಟ್ ಅಂತ ಕೇಳಿದ್ದಾನೆ, ಅದಕ್ಕೆ ಅವರು PCR ಆಕ್ಟು ಅದೆಲ್ಲ ಹಾಕ್ತಾರೆ. ಅವರು 2 ಕಡೆಯಿಂದಲೂ ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ಚಿಕ್ಕಮಗಳೂರು ನಗರದಾದ್ಯಂತ ಕಟ್ಟೆಚ್ಚರ ವಹಿಸಿದ್ದಾರೆ. ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.